ಒಂದು ಏಜಿಗೂ ಮುಂಚೆನೇ ತುಂಬ ಮೊಣಕಾಲು ನೋವು, ಮಂಡಿ ನೋವು, ಮೂಳೆಗಳಲ್ಲಿ ನೋವು, ಕೈ ಕಾಲಿನ ಮೂಳೆಗಳಾಗಿರ್ಬೋದು ಅಥವಾ ಬೆನ್ನಿನ ಮೂಳೆ ಆಗಿರ್ಬೋದು, ವಿಪರೀತ ನೋವು ಬರುವಂಥದ್ದು ಅಥವಾ ನಮಗೆ ಈ ಒಂದು ನರಗಳಲ್ಲಿ ನೋವು, ಸೆಳೆತ ಹೆಚ್ಚಾಗುವಂಥದ್ದು, ಕೈ ಬೆರಳಾಗಿರ್ಬೋದು, ಕಾಲು ಬೆರಳು ಹಾಗಾಗೇನೆ ಹಿಡ್ಕೊಳ್ಳೋವಂಥದ್ದು, ನೋವು ಬರುವಂಥದ್ದು, ಕೆಲವೊಮ್ಮೆ ಸ್ಪರ್ಶ ಜ್ಞಾನನೇ ಇರೋದಿಲ್ಲ. ಆ ರೀತಿಯಾಗಿ ನೋವಾಗುತ್ತೆ. ಅಂದರೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಿಲ್ಲ ಅಂದರೆ ಈ ರೀತಿ ಆಗೋದು. ನರಗಳಲ್ಲಿ ಊತ ಬರುವಂಥದ್ದು, ನರಗಳಲ್ಲಿ ನೋವು ಬರುವಂಥದ್ದು, ಬಾವು ಬರುವಂಥದ್ದು, ಊತ ಆಗುವಂಥದ್ದು, ತುಂಬ ಒಮ್ಮೊಮ್ಮೆ ಕೂತ್ರೆ ಏಳಲಿಕ್ಕಾಗೋದಿಲ್ಲ, ಇದ್ದರೆ ಕೂರ್ಲಿಕ್ಕಾಗೋದಿಲ್ಲ. ಅಷ್ಟೊಂದು ಮಸಲ್ಸ್ ಪೈನ್ ಬರುವಂಥದ್ದು ಅಥವಾ ಮಂಡಿ ಆಗಿರ್ಬೋದು ಅಥವಾ ಮೊಣಕಾಲಿನ ಚಿಪ್ಪೇನಿರುತ್ತೆ ಅಲ್ಲಿ ನೋವು ಬರುವಂಥದ್ದು. ಎಲ್ಲಿ ನಮಗೆ ಈ ಒಂದು ಜಾಯಿಂಟ್ ಇರುತ್ತೋ ಅಲ್ಲೆಲ್ಲ ತುಂಬ ಪೇಯ್ನ್ ಆಗುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಅದು ಕೂಡ ಒಂದು ಏಜಿಗೂ ಮುಂಚೆನೇ ಆದರೆ ಖಂಡಿತ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಒಳ್ಳೆ ರಿಲೀಫನ್ನು ಕೊಡುತ್ತೆ. ಜೊತೆಗೆ ಎಲ್ಲ ರೀತಿಯ ನೋವುಗಳು ಕಡಿಮೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ನರಗಳಲ್ಲಿ ನೋವು ಬರೋವಂಥದ್ದು, ಜೊತೆಗೆ ನಮಗೆ ಏನು ಮೂಳೆ ನೋವು ಹೆಚ್ಚಾಗಿ ಬರ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಒಳ್ಳೆ ರಿಲೀಫ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಸೇವನೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆಯ್ತಾ. ನಾನಿಲ್ಲಿ ಎಳ್ಳನ್ನು ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಕಪ್ಪು ಎಳ್ಳು ಸಿಗತ್ತೆ ನಿಮಗೆ, ಬಿಳಿ ಎಳ್ಳು ಸಿಗತ್ತೆ. ಆದರೆ ಇಲ್ಲಿ ಹೆಚ್ಚು ನಾವು ಬಳಸಬೇಕಾಗಿರುವಂಥದ್ದು ಈ ರೀತಿ ಬಿಳಿ ಎಳ್ಳನ್ನೇ. ಹೌದು ಸ್ನೇಹಿತರೆ, ಬಿಳಿ ಎಳ್ಳಿನ ಸೇವನೆಯಿಂದ ನಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ದೊರೆಯುತ್ತೆ. ವಿಪರೀತವಾಗಿ ಕ್ಯಾಲ್ಸಿಯಂ ಅಂಶ ಅನ್ನುವಂಥದ್ದು ಮೂಳೆಗಳಿಗೆ ಈ ಒಂದು ಎಳ್ಳಿನ ಸೇವನೆಯಿಂದ ಸಿಗ್ತಾ ಹೋಗುತ್ತೆ. ಮೂಳೆಗಳು ಗಟ್ಟಿ ಆಗತ್ತೆ, ಬಲಿಷ್ಠ ಆಗತ್ತೆ, ಸದೃಢ ಆಗ್ತಾ ಹೋಗುತ್ತೆ. ಅಲ್ಲದೆ ಇದು ನರಗಳ ನೋವನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಒಂದು ಎಳ್ಳನ್ನು ನಾವು ಪ್ರತಿದಿನಕ್ಕೆ 1 ಟೀ ಸ್ಪೂನಷ್ಟು ಸೇವನೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇದೆ, ಒಣಗ್ತಾ ಇದೆ, ಎಣ್ಣೆ ಅಂಶನೇ ದೇಹದಲ್ಲಿ ಇಲ್ಲ ಅನ್ನೋವಂಥವ್ರು ಖಂಡಿತ ಸೇವನೆ ಮಾಡಿ. ಸ್ಕಿನ್ನಿನ ಒಂದು ಡ್ರೈನೆಸ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಎಳ್ಳು. ಸಾಧ್ಯ ಆದಷ್ಟು ಬಿಳಿ ಎಳ್ಳನ್ನೇ ಸೇವನೆ ಮಾಡಿ, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಎಳ್ಳೆಣ್ಣೆ ಅಂತೇಳಿ ಸಿಗುತ್ತೆ, ಅದು ಕೂಡ ಅಷ್ಟೇ ನಮ್ಮ ಒಂದು ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಟೋಟಲ್ ಇಡೀ ನಮ್ಮ ಬಾಡಿಗೆ ಒಂದು ಒಳ್ಳೆಯ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಎಳ್ಳು. ಅದರಲ್ಲೂ ಬಿಳಿ ಎಳ್ಳನ್ನು ತಗೊಳ್ಳಿ ಅಂತ ಹೇಳ್ತೀನಿ ನಾನು. ನಂತರ ಬೇಕಾಗುವಂಥದ್ದು ಬಾದಾಮಿ. ಒಂದು 4 ರಿಂದ 5 ಆದರೆ ಸಾಕಾಗತ್ತೆ. ಇದನ್ನು ನೀವು ಆರಾಮಾಗಿ ಒಂದು ವಾರಗಳವರೆಗೆ, ನಾನೇನು ನೆಕ್ಸ್ಟು ಪೌಡರ್ ಮಾಡ್ತೀನಲ್ಲ ಅದನ್ನು ಒಂದು ವಾರ ನೀವು ಆರಾಮಾಗಿ ಬಳಸ್ಕೊಳ್ಬೋದು. ಇನ್ನು ಬಾದಾಮಿ ಕೂಡ ಅಷ್ಟೇ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಮಗೆ ತುಂಬ ಒಂದು ಏಜ್ ಆಗಲಿಕ್ಕೆ ಶುರುವಾಗಿದೆ, ತುಂಬ ಒಂದು 30-35 ದಾಟಿದೆ ಅಂದರೆ ತುಂಬ ನಮಗೆ ಮೂಳೆ ನೋವು ಬರುತ್ತೆ, ಜಾಯಿಂಟ್ ಪೇಯ್ನ್ ಬರುತ್ತೆ, ಕೂರ್ಲಿಕ್ಕಾಗಲ್ಲ, ಕೂತ್ರೆ ಎದ್ದು ನಿಲ್ಲೋದಕ್ಕಾಗೋದಿಲ್ಲ, ಅಷ್ಟು ನೋವಾಗ್ತಾ ಇರುತ್ತೆ. ಆ ರೀತಿ ಒಂದು ವಯಸ್ಸಾಗ್ತಾ ಬರುವಂತಹ ಮೂಳೆ ನೋವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಾದಾಮಿ ಹೆಲ್ಪ್ ಮಾಡುತ್ತೆ. ನೀವು ಇದೇ ರೀತಿ ತಗೊಳ್ಬೇಕು ಅಂತ ಏನಿಲ್ಲ. ಬಾದಾಮಿಯನ್ನು ನೆನೆಸಿ ನೀವು ಪ್ರತಿದಿನ ಒಂದಷ್ಟು 4-5 ಅಥವಾ ಒಂದು 3 ಅಥವಾ 2 ಈ ರೀತಿ ಸೇವನೆ ಮಾಡೋದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ನಿಗೆ ಒಳ್ಳೆಯದು, ಅದ್ರ ಜೊತೆಗೆ ನಮ್ಮ ಹೇರ್ ಗ್ರೋತ್ಗೂ ಒಳ್ಳೆಯದು, ಜೊತೆಗೆ ನಮ್ಮ ಮಸಲ್ಸ್ ಪೇಯ್ನ್ ಬರೋವಂಥದ್ದು ಕಡಿಮೆ ಆಗುತ್ತೆ, ಅದ್ರ ಜೊತೆಗೇನೆ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವೇನು ಬಿಳಿ ಎಳ್ಳನ್ನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಹಾಗಂತೇಳಿ ತುಂಬ ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಒಂದು 2 ಅಥವಾ 3 ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಘಮ ಚೇಂಜ್ ಆಗುತ್ತೆ, ಜೊತೆಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನಾನು ಅದರೊಟ್ಟಿಗೆ ಬಾದಾಮಿ ಕೂಡ ಹಾಕೊಂಡಿದ್ದೀನಿ. ಬಾದಾಮಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ಸ್ವಲ್ಪ ಬೆಚ್ಚಗಾದರೆ ಪೌಡ್ರು ಡ್ರೈ ಆಗಿ ನೀಟಾಗಿ ಆಗುತ್ತೆ ಅಂತೇಳಿ ಹಾಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗಿ ಪಟ್ಪಟ ಅಂತೇಳಿ ಸಿಡಿಯತ್ತೆ. ಹಾಗಂತೇಳಿ ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ತುಂಬ ಸೀದೋಗ್ಬಿಡತ್ತೆ. ಎಳ್ಳು ತುಂಬ ಬೇಗ ಹುರಿಯತ್ತೆ. ಹಾಗಾಗಿ ಇದರಲ್ಲಿ ತುಂಬಾನೇ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದು ನಮ್ಮ ಬಾಡಿಗಂತೂ ತುಂಬ ಅಂದರೆ ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ನಾವೀಗ ಡ್ರೈ ಆಗಿ ಪೌಡರ್ ರೀತಿ ಮಾಡ್ಕೊಳ್ಳೋಣ. ಈ ಒಂದು ಪೌಡರು ಎಷ್ಟು
ಉಪಯುಕ್ತ ಅಂತಂದರೆ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ನೀಡುತ್ತೆ. ನಮಗೆ ತುಂಬ ಸುಸ್ತಾಗ್ತಾ ಇದೆ, ಆಯಾಸ ಆಗ್ತಾ ಇದೆ, ಏನೂ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಇದೊಂದು ಟೀ ಸ್ಪೂನಷ್ಟು ಪೌಡರನ್ನು ಹಾಲಿನೊಟ್ಟಿಗೆ ನೀವು ತೊಗೊಳ್ಬೋದು. ಅಥವಾ ಹಾಗೆಯೇ ಬಾಯಲ್ಲಿ ಹಾಕ್ಕೊಂಡು ತಿಂತೀವಿ ಅಂದರೆ ತಿನ್ಬೋದು. ನೀರಿನೊಟ್ಟಿಗೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಹಾಗಾಗಿ ನೀವು ಹಾಲಿನೊಟ್ಟಿಗೆ ಹಾಕೊಂಡು ಕುಡಿ. ಇಲ್ಲ ಬಾಯಲ್ಲಿ ಹಾಕ್ಕೊಂಡು ಹಾಗೆ ತಿಂತೀವಿ ಅಂದರೆ ಆರಾಮಾಗಿ ತಿನ್ಬೋದು. ಇನ್ನು ರೆಡಿ ಮಾಡ್ಕೊಳ್ಳೋಂಥ ವಿಧಾನ ನೋಡ್ಕೊಳ್ಳೋದಾದರೆ 1 ಗ್ಲಾಸಷ್ಟು ಹಾಲು ಕೂಡ ಅಷ್ಟೇ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಬಲಿಷ್ಠ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ 1 ಲೋಟ ಹಾಲನ್ನು ನೀವು ಕುಡಿತಾ ಬರೋದ್ರಿಂದ ತುಂಬಾನೇ ಉಪಯೋಗ ಇದೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು. ನಮ್ಮ ಮೂಳೆಗಾಗಿರ್ಬೋದು, ಮಜಲ್ಸಿಗಾಗಿರ್ಬೋದು, ನರಗಳ ನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬೆನ್ನು, ಕತ್ತು, ಸೊಂಟ, ಮಂಡಿ ನೋವು, ಕೀಲು ನೋವು, ಏನೇ ನೋವುಗಳಿದ್ರೂ ಕೂಡ ಎಲ್ಲವನ್ನ ಕಡಿಮೆ ಮಾಡುವಂಥ ಒಂದು ಪವರ್ಫುಲ್ಲಾಗಿ ರೆಡಿ ಆಗುವಂಥ ಒಂದು ಹಾಲು ಅಂತಾನೆ ಹೇಳ್ಬೋದು. ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈ ಒಂದು ಕುದ್ದಿರೋಂಥ ಹಾಲಿಗೆ ನೀವು ಬೇಕಿತ್ತು ಅಂದರೆ ಬೆಲ್ಲದ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ಬೆಲ್ಲವನ್ನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಹಾಲು ಕುದಿಯೋಂಥ ಸಮಯದಲ್ಲಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಒಡೆದೋಗ್ಬಿಡುತ್ತೆ ಹಾಲು. ಹಾಗಾಗಿ ಗ್ಯಾಸೆಲ್ಲ ಆಫ್ ಮಾಡಿ ಒಂದು ನಿಮಿಷ 2 ನಿಮಿಷ ಆದಮೇಲೆ ಆನಂತರ ಬೆಲ್ಲನ ಸೇರಿಸ್ಕೊಳ್ಳಿ. ನಿಮ್ಮ ಸಿಹಿಗೆ ಅನುಸಾರವಾಗಿ ನೀವು ಇಲ್ಲಿ ಬೆಲ್ಲನ ಸೇರಿಸ್ಕೊಳ್ಬೋದು. ಇಲ್ಲ ಬೆಲ್ಲ ಇಲ್ಲದೆ ನಾವು ಹಾಗೆ ಕುಡಿತೀವಿ, ಸಿಹಿ ಬೇಡ ಅಂತನ್ನೋರು ಹಾಗೆ ಕೂಡ ಕುಡಿಬೋದು. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ಕೂಡ ಒಂದೊಳ್ಳೆ ಸ್ವಾದ ಬರುತ್ತೆ. ಹಾಗಾಗಿ ಬೆಲ್ಲವನ್ನು ಕೂಡ ಅಷ್ಟೇ, ಬೆಲ್ಲ ನಮ್ಮ ಮೂಳೆಗಳಿಗೆ ಒಂದು ಒಳ್ಳೆ ಕ್ಯಾಲ್ಶಿಯಮನ್ನು ನೀಡುವಂಥ ಒಂದು ಖಜಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಲ್ಲ ಕೂಡ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಸಕ್ಕರೆಗಿಂತ ಬೆಲ್ಲ ಸೇವನೆ ತುಂಬ ಒಳ್ಳೆಯದು. ಬೆಲ್ಲದ ಸೇವನೆಯಿಂದ ಒಂದು ಕ್ಯಾಲ್ಶಿಯಂ ಅನ್ನುವಂಥದ್ದು ನಮ್ಮ ಮೂಳೆಗಳಿಗೆ ದೊರೀತಾ ಹೋಗುತ್ತೆ. ಪ್ರತಿದಿನ ಯಾವ ಸಮಯದಲ್ಲಾದರೂ ಇದೇ ಸಮಯದಲ್ಲಿ ಕುಡಿಬೇಕು ಅಂತಿಲ್ಲ, ನಿಮಗೆ ಯಾವ ಸಮಯದಲ್ಲಾಗುತ್ತೋ ದಿನದಲ್ಲಿ 1 ಬಾರಿ. ಒಳ್ಳೆಯದು ಅಂದರೆ ನೀವು ಮಲ್ಗೋದಕ್ಕೆ ಮುಂಚೆ ಕುಡಿದ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ಒಂದು ಎಲ್ಲ ಸುಸ್ತು, ಆಯಾಸ ಏನೇ ಇದ್ರೂ ಕಡಿಮೆ ಆಗುತ್ತೆ, ನೋವುಗಳು ಕಡಿಮೆ ಆಗುತ್ತೆ. ಮಂಡಿ ನೋವು, ಮಸಲ್ಸ್ ನೋವು, ಮೂಳೆಗಳಲ್ಲಿ ನೋವು, ಸಂದುಗಳಲ್ಲಿ ನೋವು, ಕೀಲು ಹಿಡಿದಿದೆ ಅಥವಾ ಕೀಲುಗಳಲ್ಲಿ ನೋವು ಬರ್ತಾ ಇದೆ, ಜಾಯಿಂಟ್ ಪೇನ್ ಬರ್ತಾ ಇದೆ, ಅಥವಾ ನಮಗೆ ತುಂಬ ನರಗಳಲ್ಲಿ ನೋವು, ಊತ, ಬಾವು ಏನೇ ಆಗಿದ್ರೂ ಕೂಡ ಎಲ್ಲನೂ ಕಡಿಮೆ ಆಗುತ್ತೆ. ನೀವು ಹೀಗೆ ಎಳ್ಳನ್ನು ಸೇವನೆ ಮಾಡಬೇಕು ಅಂತೇನಿಲ್ಲ. ಪ್ರತಿದಿನ 1 ಎಳ್ಳುಂಡೆಯನ್ನು ಸೇವನೆ ಮಾಡೋದಾಗಿರ್ಬೋದು, ಅಥವಾ ಬಾದಾಮಿಯನ್ನು ನೆನೆಸಿ ತಿನ್ನೋದಾಗಿರ್ಬೋದು, ಅಥವಾ ಬಾದಾಮಿ, ಎಳ್ಳು, ಬೆಲ್ಲ ಎಲ್ಲವನ್ನ ಸೇರಿಸ್ಕೊಂಡು ಒಂದು ಲಡ್ಡು ಥರ ಮಾಡಿಕೊಂಡು ಅದನ್ನು ಸೇವನೆ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಮಾಡ್ತಾ ಬರೋದ್ರಿಂದನೂ ಕೂಡ ದೇಹಕ್ಕೆ ಒಳ್ಳೆ ಎನರ್ಜಿ ಅನ್ನುವಂಥದ್ದು ಸಿಗುತ್ತೆ. ನಮ್ಮ ಈ ರೀತಿ ನೋವುಗಳೆಲ್ಲ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಈ ರೀತಿ ಪೌಡರ್ ಮಾಡ್ಕೊಂಡು ಉಪಯೋಗಿಸೋದು ಸುಲಭ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಲಡ್ಡು ರೀತಿ ಮಾಡಿಕೊಂಡು ನೀವು ತಿಂತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು. ಅಥವಾ ನೆನೆಸಿ ನಾವು ಬಾದಾಮಿನ ನೆನೆಸ್ಕೊಂಡು ತಿಂತೀವಿ ಅಂದರೆ ಆ ರೀತಿ ತಿನ್ಬೋದು. ನಿಮಗೆ ಯಾವುದು ಸುಲಭ ಅನ್ಸುತ್ತೋ ಆ ವಿಧಾನದಲ್ಲಿ ತಿನ್ನಿ. ಆದರೆ ಪ್ರತಿದಿನ ಸ್ವಲ್ಪನಾದರೂ ಸೇವನೆ ಮಾಡೋದ್ರಿಂದ ಈ ರೀತಿ ನೋವುಗಳು ಕಡಿಮೆ ಆಗುತ್ತೆ. ಜೊತೆಗೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ಬರುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.